ಹಲೋ ಗಾಯ್ಸ್, ಸುಸ್ವಾಗತ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಏರ್ಫೋರ್ಸ್ ಅಗ್ನಿವೀರ್ ವಾಯು ಇಂಟೆಕ್ ಬಗ್ಗೆ ತಿಳಿಸ್ಕೊಡ್ತೀವಿ, ಹೇಗೆ ಅಪ್ಲೈ ಮಾಡೋದನ್ನು ತಿಳಿಸ್ಕೊಡ್ತೀವಿ. ಬನ್ನಿ ಗಾಯ್ಸ್, ಬನ್ನಿ. ಇವತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ವಿಡಿಯೋ ನೋಡುತ್ತಿರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ಇಂಡಿಯನ್ ಏರ್ಫೋರ್ಸ್ ಅಗ್ನಿವೀರ್ 01 2024 ಬ್ಯಾಚ್ ಅವರಿಗೆ ಇಂಡಿಯನ್ ಏರ್ಫೋರ್ಸ್ ಅಗ್ನಿವೀರ್ದು ಸ್ಪೋರ್ಟ್ಸ್ ಕೋಟಾ ಕರೆದಿದ್ದಾರೆ. ಸ್ಪೋರ್ಟ್ಸ್ ಕೋಟಾ ಹಾಗೂ ಅಪ್ಲಿಕೇಶನ್ ಫೀಸು. ಇದು ಸ್ಪೋರ್ಟ್ಸ್ ಕೋಟಾ ಅಂದರೆ ಸ್ಟೇಟು, ನ್ಯಾಷನಲ್ ಲೆವೆಲು, ಇಂಟರ್ನ್ಯಾಷನಲ್ ಚಾಂಪಿಯನ್ ಆಗಿರ್ತಾರಲ್ಲ ಅವರಿಗೆ ಮಾತ್ರ ಇದು ಸೂಕ್ತವಾಗಿರೋ ಒಂದು ಅಪ್ಲಿಕೇಶನು. ಎಕ್ಸಾಮಿನೇಷನ್ ಫೀಸ್ ಬಂದು ₹100. ಸ್ಟಾರ್ಟಿಂಗ್ ಅಪ್ಲೈ ಆನ್ಲೈನ್ 32/2024 ಸ್ಟಾರ್ಟ್ ಆಗಿದೆ. ಇನ್ನೇನು ಮುಗಿಯೋಕ್ಕೆ ಬರ್ತಿದೆ. ಲಾಸ್ಟ್ ಡೇಟ್ ಅಪ್ಲೈ ಆನ್ಲೈನ್ 22/2/2024. ಇನ್ನು ಯಾರ್ಯಾರು ಅಪ್ಲೈ ಮಾಡಿಲ್ಲ ಅನ್ನೋರು ಬೇಗ ಅಪ್ಲೈ ಮಾಡಿ. ಏಜ್ ಲಿಮಿಟ್ ಬಂದು 27 June 2003 to 27 December 2006. 4 days inclusive. 21 years should be. Your qualification ಬಂದು candidate should possess 10+2 intermediate with maths and physics and English diploma in engineering. ಏನು ಇಂಜಿನಿಯರಿಂಗ್ ಯಾವ್ದು ಅಂದರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಫಾರ್ ಮೋರ್ ಡೀಟೇಲ್ಸ್ ರೆಫರ್ ನೋಟಿಫಿಕೇಷನಲ್ಲಿ ಇನ್ನೂ ಮೋರ್ ಡೀಟೇಲ್ಸ್ ಇದೆ, ಅಲ್ಲಿ ಓದ್ಕೊಳ್ಳಿ ಅಂತ ಕೇಳಿದ್ದಾರೆ. ಹಾಗೂ ನಿಮ್ಮ ಹೈಟ್ ಬಂದು 152.5 cm ಇರಬೇಕು. ನಿಮ್ಮ ಹೈಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಇಲ್ಲ, ಫಿಸಿಕಲ್ ಮೇನ್ ಇರುತ್ತೆ. ನೋಡಿ, ಫಿಸಿಕಲ್ ಇರುತ್ತೆ ಇದಕ್ಕೆ. ಫಿಸಿಕಲ್ ಮೇನು ಸ್ಪೋರ್ಟ್ಸ್ ಅವ್ರಿಗೆ ಅಂದರೆ ಫಿಸಿಕಲ್ ಇನ್ನೂ ಹೆವಿ ಇರುತ್ತೆ ಅವ್ರಿಗೆ. ಸ್ಪೋರ್ಟ್ಸ್ ಅವ್ರಿಗೆ ಇಯರಿಂಗ್ ಎಲ್ಲ ಎರಡು ನಾರ್ಮಲ್ ಇರಬೇಕು. ಚೆಸ್ಟ್ 77 cm ಇರಬೇಕು. 77 cm ಇರಬೇಕು. ಡೆಂಟಲ್ ಬಂದು ಶುಡ್ ಹ್ಯಾವ್ ಹೆಲ್ತಿ ಗಮ್ಸ್, ಗುಡ್ ಸೆಟ್ ಆಫ್ ಟೀತ್ ಆ್ಯಂಡ್ ಮಿನಿಮಮ್ 14 ಡೆಂಟಲ್ ಪಾಯಿಂಟ್ಸ್. Usually acuity 6/12 each eye, correctable to 6/6 each eye. Hypermetropia +2.0, myopia 1 including ±0.50 astigmatism. ಇಷ್ಟಿರ್ಬೇಕು ನೋಡಿ ಸರ್. ಇವೇನೋ ಐ ಪ್ರಾಬ್ಲಮ್ ಇದ್ದವರು ಆಗಲ್ಲ. ಕಲರ್ ವಿಷನ್ CP -2. ನೋಡಿ, ಐ ಪ್ರಾಬ್ಲಮ್ ಇರೋರು ಆಗಲ್ಲ. ನೋಡಿ, ಇಲ್ಲೇ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಒಂದ್ಸತಿ. ಹೈಪರ್ಮೆಟ್ರೋಪಿಯಾ +2.0D, ಮಯೋಪಿಯಾ 1D ಇನ್ಕ್ಲೂಡಿಂಗ್ ±0.50D, ಸ್ಟಿಮ್ಯಾಟಿಸಮ್. ಇಷ್ಟಿರ್ಬೇಕಂತೆ, ಮಿನಿಮಮ್ ಲಿಮಿಟ್ಸ್ ಇಷ್ಟಿರ್ಬೇಕಂತೆ. ಇದು ಮೇಲೆ ಇದಕ್ಕಿಂತ ಕಡಿಮೆ ಇದ್ರೆ ಆಗಲ್ಲ ಗೈಸ್. ನೋಡಿ, ನೀಟಾಗಿ ನೋಡ್ಕೊಳ್ಳಿ. ಕಲರ್ ವಿಷನ್, ಕಲರ್ ಬ್ಲೈಂಡಿಂಗು ಅದು ಕೇಳ್ತಾರೆ. ಐ ತುಂಬ ಇಂಪಾರ್ಟೆಂಟು ಎಲ್ಲ ಡಿಫೆನ್ಸ್ಗಂತೂ. ಮೆಡಿಕಲ್ ತುಂಬಾ ಇಂಪಾರ್ಟೆಂಟು. ನೋಟಿಫಿಕೇಷನ್ ಓದೋಣ, ಆಮೇಲೆ ಅಪ್ಲೈ ಆನ್ಲೈನ್ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಗೈಸ್. ನೋಟಿಫಿಕೇಷನ್. ಈ ಸ್ಪೋರ್ಟ್ಸು ಅಥ್ಲೆಟಿಕ್ಸಲ್ಲಿ 100, 200, ಲಾಂಗ್ ಜಂಪು, 110 ಮೀಟರ್ ಹರ್ಡಲ್ಲು, ಹೈ ಜಂಪು, ಜಾವ್ಲಿನ್ ಥ್ರೋ ಇದೆ. ಅಥ್ಲೆಟಿಕ್ಸ್ ಇದೆ ಬರೋದು. ಶಾರ್ಟ್ ಪುಟ್ಟು, 3000 ಮೀಟರ್ ಸ್ಟೀಪಲ್ಲು, ಚೇಸು, ಹ್ಯಾಮರ್ ಥ್ರೋ, ಬ್ಯಾಸ್ಕೆಟ್ಬಾಲ್, ಸೆಂಟರ್, ಪವರ್ ಫಾರ್ವರ್ಡ್, ಪಾಯಿಂಟ್ ಗಾರ್ಡು, ಬಾಕ್ಸಿಂಗು 92+ kg, 63.5 - 67 kg. ಇಷ್ಟು kg
ಎಷ್ಟು 51 kg 54 kg 46 kg ಟು 48 kg ಒಳಗಿರೋರು ಹಾಗೂ 60 kg ಇಂದ 63.5 kg ಅವರು. ಕ್ರಿಕೆಟ್ ಮೀಡಿಯಂ ಫಾಸ್ಟ್ ಬೌಲರು, ಟಾಪ್ ಆರ್ಡರ್ ಬ್ಯಾಟ್ಸ್ಮನು, ಆಲ್ರೌಂಡರು. ಸೈಕಲ್ ಪೋಲೋ ಇನ್ನೊಂದು ನೀವು ತಿಳ್ಕೊಳ್ಬೇಕು, ಕ್ರಿಕೆಟ್ ಆಡೋರು ಇರ್ತಾರೆ, ಸಚಿನ್ ತೆಂಡೂಲ್ಕರ್ ಹಾಗೂ ಮತ್ತು ಧೋನಿ, ಇವರೆಲ್ಲ ಇಂಡಿಯನ್ ಆರ್ಮಿಗೆ ಹೌದು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅವರೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನೋಡಿ. ಡಿಫೆನ್ಸ್ ಒಂದು ಆಡಿಬಿಟ್ರೆ, ಸಾರಿ ಸ್ಪೋರ್ಟ್ಸಲ್ಲಿ ಒಂದು ಇದ್ದು ಸ್ಟೇಟ್ ನ್ಯಾಷನಲ್ ಇದ್ದರೆ ಆರಾಮಾಗಿ ನೀವು ಡಿಫೆನ್ಸ್ಗೆ ಹೋಗ್ಬೋದು. ಇಂಥ ಅವಕಾಶ ಯಾರು ಮಿಸ್ ಮಾಡ್ಕೋಬೇಡಿ, ಸ್ಪೋರ್ಟ್ಸ್ ಆಡಿರೋರಿಗೆ ಯಾರು ಮಿಸ್ ಮಾಡ್ಕೋಬೇಡಿ. ಸೈಕಲ್ ಪೋಲೋ ಡಿಫೆಂಡರ್ ಫಾರ್ವರ್ಡು, ಸೈಕಲಿಂಗ್ ಇಂಡಿವಿಜುವಲ್ ಪ್ಯೂರೋಸೆಟ್, ಫುಟ್ಬಾಲ್ ಫಾರ್ವರ್ಡ್ ಆ್ಯಂಡ್ ಡಿಫೆಂಡರ್, ಜಿಮ್ನಾಸ್ಟಿಕ್ಸು ಆಲ್ರೌಂಡರ್ ಫಾರ್ 6 ಆಪರೇಟರ್ಸ್. ಕಬಡ್ಡಿ ಇದೆ ನೋಡಿ, ಕಬಡ್ಡಿ. ಹ್ಯಾಂಡ್ಬಾಲ್ ಲೆಫ್ಟ್ ವಿಂಗು ಗೋಲ್ ಕೀಪರು, ಹಾಕಿ ಫಾರ್ವರ್ಡ್ ಡಿಫೆಂಡರು, ಕಬಡ್ಡಿ ರೈಟ್ ರೈಡರು, ಲೆಫ್ಟ್ ರೈಡರು, ಆಲ್ರೌಂಡರು, ಲೆಫ್ಟ್ ಡಿಫೆಂಡರು, ರೈಟ್ ಡಿಫೆಂಡರು, ಇಷ್ಟು ಇರಬೇಕು ನೋಡಿ. ಲಾನ್ ಟೆನ್ನಿಸ್ ಸಿಂಗಲ್ ಡಬಲ್, ಸ್ಕ್ವಾಶ್ ಸಿಂಗಲ್, ಸ್ವಿಮ್ಮಿಂಗ್ ಡೈವಿಂಗ್, ಐ ಬೋರ್ಡ್ ಡ್ರೈವರ್, ಬಟರ್ಫ್ಲೈ 100 ಮೀಟರ್ 200 ಮೀಟರ್, ಇಷ್ಟು ನೀವು ಇದು ಮಾಡಿರ್ಬೇಕು ನೋಡಿ. ಅಗ್ನಿವೀರ್ ವಾಯು ಸ್ಪೋರ್ಟ್ಸ್ ಕೋಟಾ, ಇದೂ ಅಷ್ಟೇ. ಅವ್ರು 4 ವರ್ಷನೇ. ಯಾರು ಅದೇ 50% ಇಟ್ಕೊತಾರೆ, 50% ಅಂತ ಹೇಳಿದ್ದಾರೆ, 50% ಕಂಪಲ್ಸರಿ ಇಟ್ಕೊತಾರೆ. ನೀವು ಅಲ್ಲಿ ಯಾರು ಪರ್ಫಾರ್ಮೆನ್ಸ್ ನೋಡ್ತಾರೆ ಹೆಂಗಿದೆ ಅಂತ, ಪರ್ಫಾರ್ಮೆನ್ಸ್ ಮೇಲೆ ನಿಮ್ಮನ್ನ ಇಟ್ಕೊತಾರೆ, ಮಿಕ್ತವ್ರನ್ನ ವಾಪಸ್ ಕಳಿಸ್ತಾರೆ. 50% ಅವ್ರನ್ನ ಮಾತ್ರ ಇಷ್ಟು ಜನ ಇಟ್ಕೊತಾರೆ. ಮ್ಯಾರಿಟಲ್ ಸ್ಟೇಟಸ್ ಅನ್ಮ್ಯಾರಿಡ್ ಆಗಿರಬೇಕು. ಸೈನ್ಸ್ ಸಬ್ಜೆಕ್ಟ್ 10+2, ಮ್ಯಾಥ್ಸು ಫಿಸಿಕ್ಸ್ ಆಗಿರಬೇಕು, ಇಂಗ್ಲೀಷು ಇರಬೇಕು. ತುಂಬ ಕಷ್ಟ ನೋಡಿ. ನೀವು ಪ್ಯೂನಲ್ಲಿ ಸೈನ್ಸ್ ತೊಗೊಂಡಿರೋರು ಅಪ್ಲೈ ಮಾಡ್ಬೋದು. ಸ್ಪೋರ್ಟ್ಸ್ ಕೋಟಾ ಮಾಡಿದ್ರೂ ನೀವು ಸೈನ್ಸ್ ಮಾಡಿರಲೇಬೇಕು. ಹೌದೌದು, ಸೈನ್ಸ್ ಮಾಡಿರಲೇಬೇಕು ಅಂತ ಕೇಳಿದ್ದಾರೆ. ಡಿಪ್ಲೊಮಾ ಮಾಡಿದರೂ ಆಗುತ್ತೆ, ಬೇರೆ ಇಂಜಿನಿಯರ್ ಮಾಡಿದರೂ ಆಗುತ್ತೆ, ಡಿಪ್ಲೊಮಾ ಇಂಜಿನಿಯರ್ ಮಾಡಿದರೂ ಆಗುತ್ತೆ ನೋಡಿ. ಜನರಲ್ ಹೆಲ್ತ್ ಚೆನ್ನಾಗಿರ್ಬೇಕು ನೋಡಿ. ಬಾಡಿ ಟ್ಯಾಟೋ ಹೇಳ್ತಾರೆ ಅವರು, ಅಂದರೆ ಬಾಡಿ ಟ್ಯಾಟೋ NOC ತೊಗೊಂಡೋಗಿರಿ. ನಿಮ್ಮ ಬಾಡಿ ಟ್ಯಾಟೋ ಅಕಸ್ಮಾತ್ ಇತ್ತು ಅಂದರೆ ಈ ಸೆಲ್ಫ್ ಅಟೆಸ್ಟೆಡ್ ಫೋಟೋ ಹಾಕ್ಕೊಂಡು ಒಬ್ಬರು ಅದರ ಅಧಿಕಾರಿ ಕೈಯಲ್ಲಿ ಒಂದು ಸೈನ್ ಹಾಕ್ಸ್ಕೊಂಡು ಬಾಡಿ ಟ್ಯಾಟೋ ಸರ್ಟಿಫಿಕೇಟ್ನ ತೊಗೊಂಡೋಗಿ, ಬಾಡಿ ಟ್ಯಾಟೋ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೋಡಿ, ತೊಗೊಂಡೋಗಿ ಬಾಡಿ ಟ್ಯಾಟೋ ಒಂದು ಕಾಪಿನೂ ತೊಗೊಂಡೋಗಿ, ಜೆರಾಕ್ಸ್ ಎಲ್ಲಿದೆ ತೊಗೊಂಡೋಗಿ. ಆ್ಯನ್ಯುವಲ್ ಲೀವಲ್ಲಿ ನಿಮಗೆ 30 days ಪರ್ ಇಯರ್ ಅಷ್ಟೇ ರಜಾ ನಿಮಗೆ ವರ್ಷಕ್ಕೆ ನೋಡಿ. 4 ವರ್ಷ ಇದನ್ನು ಹೇಳಿದ್ನಲ್ಲ ನಾನು, 4 ವರ್ಷ ಅಂತ ಇಲ್ಲಿದೆ ನೋಡಿ. ಫಸ್ಟ್ ವರ್ಷ ನಿಮಗೆ 30,000, ನಿಮ್ಗೆ ಹ್ಯಾಂಡ್ ಸಿಗೋದು 21. ಎರಡನೇ ವರ್ಷ 33,000, ನಿಮಗೆ ಕೈ ಸಿಗೋದು 23,100 ರೂಪಾಯಿ. ಮೂರನೇ ವರ್ಷ 36,500, ಕೈ ಸಿಗೋದು 25,550. ನಾಲ್ಕನೇ ವರ್ಷ 40,000, ನಿಮ್ಮ ಕೈ ಸಿಗೋದು 28,000. ಕಾಂಟ್ರಿಬ್ಯೂಟ್ ಅಗ್ನಿವೀರ್ ಕ್ರಾಪ್ಸ್ ಫಂಡ್ ಅವ್ರು ಇಟ್ಕೊತಾರೆ 9,000 ಮೊದಲನೇ ವರ್ಷ. ಎರಡನೇ ವರ್ಷ 9,900 ಇಟ್ಕೊತಾರೆ. ಮೂರನೇ ವರ್ಷ 10,950 ಇಟ್ಕೊತಾರೆ. ನಾಲ್ಕನೇ ವರ್ಷ 12,000 ಇಟ್ಕೊತಾರೆ. ನಿಮಗೆ ಕೊನೆಯಲ್ಲಿ 11 ಲಕ್ಷ ಕೊಡ್ತಾರೆ 11 ಲಕ್ಷ ಕೊಡ್ತಾರೆ.
ಫಿಸಿಕಲ್ ಸೆಲೆಕ್ಷನ್ ಸೆಂಟರ್, ಏರ್ಫೋರ್ಸ್ ಸ್ಟೇಷನ್, ನ್ಯೂ ಡೆಲ್ಲಿಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಲ್ಲೇ ನಡೆಯೋದು. ಸೆಲೆಕ್ಷನ್ ಪ್ರೊಸೀಜರ್ ಓದ್ಕೊಳ್ಳಿ. ಫಿಸಿಕಲಲ್ಲಿ ಏನಿದೆ ಅಂತಂದರೆ 1.6 ಕಿಲೋಮೀಟರ್ ರನ್, ಎಷ್ಟು 7 ನಿಮಿಷಕ್ಕೆ 1600 ಮೀಟ್ರ್ ಓಡಬೇಕು. ಹಾಗೂ 10 ಪುಷಪ್ಪು 1 ಮಿನಿಟಲ್ಲಿ ಹೊಡಿಬೇಕು, 10 ಸಿಟ್ಯಾಪ್ಸ್ ಹೊಡಿಬೇಕು 1 ಮಿನಿಟಲ್ಲಿ, 20 ಸ್ಕ್ವಾಟ್ಸ್ ಹೊಡಿಬೇಕು 1 ಮಿನಿಟಲ್ಲಿ. ಇದು ಸಿಟ್ಯಾಪ್ಸು ಬೈಸ್ಗೆ ಅಂತೀವಲ್ಲ, ಹಂಗೆ ಬೈಸ್ಗೆ ಹೊಡೆಯೋದದು. ನೆಕ್ಸ್ಟು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಹಾಗೂ ನೆಕ್ಸ್ಟು ಮೆಡಿಕಲ್ ಎಕ್ಸಾಮಿನೇಷನ್ ಇಷ್ಟು ಎಲ್ಲ ಚೆಕ್ ಮಾಡ್ತಾರೆ ನಿಮಗೆ, ತುಂಬಾ ಚೆಕ್ ಮಾಡ್ತಾರೆ ಎಲ್ಲ. ಎಕ್ಸ್ರೇ ಹಾಗೂ ಬ್ಲಡ್ ಶುಗರ್, ಫಾಸ್ಟಿಂಗ್, BP, ಬ್ಲಡ್ ಹಿಮೋಗ್ರಾಮು, HPTLC, DLC, ಪ್ಲೇಟ್ಲೆಟ್ಟು, ಯೂರಿಕ್ ಆ್ಯಸಿಡ್ಡು, LFT, ಸೆರಮ್ ಬಿಲಿರೂಬಿನ್, SGOT, SGPT, ಎಕ್ಸ್ರೇ ಚೆಸ್ಟು, ECG, ಎನಿ ಅದರ್ ಟೆಸ್ಟ್ ನೆಸೆಸರಿ ಇನ್ ದ ಒಪಿನಿಯನ್ ಆಫ್ ದ ಮೆಡಿಕಲ್ ಆಫೀಸರ್. ಏನೇನು ಚೆಕ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. How to apply? Candidates are fill online application by logging on to the scanned good quality picture CPG form. 10th ಮಾರ್ಕ್ಸ್ ಕಾರ್ಡ್ ಬೇಕು ಹಾಗೂ 10+2 ಶೀಟ್ ಮಾರ್ಕ್ಸ್ ಕಾರ್ಡು ಬೇಕಾಗುತ್ತೆ. ಆರ್ 3 years ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡು. 2 years ವೊಕೇಶನಲ್ ಕೋರ್ಸ್ ಮಾರ್ಕ್ ಶೀಟ್ ಏನಾರ ಇದ್ದರೆ ಅದನ್ನು ನೀವು R ಅಂತ ಕೊಟ್ಟಿದ್ದಾರೆ, ಅದಾದರೂ ಪರವಾಗಿಲ್ಲ, ಇದಾದರೂ ಪರವಾಗಿಲ್ಲ. ಪಾಸ್ಪೋರ್ಟ್ ರೀಸೆಂಟ್ ಕಲರ್ ಫೋಟೋಗ್ರಾಫು 10 KB to 50 KB ಇರಬೇಕು. ಈಗಲೇ ನೀವು KB ಮಾಡಿ ಇಟ್ಕೊಳ್ಬೇಕಾಗತ್ತೆ. ಹಾಗೂ ಕ್ಯಾಂಡಿಡೇಟ್ಸ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಇಮೇಜ್ 10 KB to 50 KB, ಸಿಗ್ನೇಚರ್ ಇಮೇಜು 10 KB to 50 KB. ಎಕ್ಸಾಮಿನೇಷನ್ ಫೀಸ್ 100 ರೂಪಾಯಿ. ಇಲ್ಲಿಗೆ ಅಪ್ಲಿಕೇಶನ್ ಮುಕ್ತಾಯ. ಬನ್ನಿ ಗೈಸ್, ಹೇಗೆ ಅಪ್ಲೈ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆಯಾ ನೋಡಿ. ಫಸ್ಟು ನೀವು ಈ ವೆಬ್ಸೈಟಿಗೆ ಬರಬೇಕಂದ್ರೆ ಫ್ರೀ ಜಾಬ್ ಅಲರ್ಟ್ ಅಂತ ಟೈಪ್ ಮಾಡಬೇಕು. ಫ್ರೀ ಜಾಬ್ ಅಲರ್ಟ್ ಅಂತ ಟೈಪ್ ಮಾಡಿದಾಗ ಡಿಫೆನ್ಸ್ ಜಾಬ್ಸ್ ಅಂತ ಮೇಲೆ ಕಾಣುತ್ತೆ. ಡಿಫೆನ್ಸ್ ಜಾಬ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಅಗ್ನಿವೀರ್, ಇಂಡಿಯನ್ ಏರ್ಫೋರ್ಸ್ ಅಗ್ನಿವೀರ್ ವಾಯು ಇಂಟೆಕ್ ಸ್ಪೋರ್ಟ್ಸ್ ಕೋಟಾ ಇರುತ್ತೆ. ಅಲ್ಲಿ ಬಂದು ನೀವು ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ, ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ಇಲ್ಲೇ ಇರುತ್ತೆ, ನೋಟಿಫಿಕೇಷನ್ ಓದ್ಕೊಳ್ಳಿ. ಓಕೆನಾ ಗೈಸ್, ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡೋಣ. ಅಗ್ನಿವೀರ್ ವಾಯು ಸ್ಪೋರ್ಟ್ಸ್ ಇಂಟೆಕ್ ಫಸ್ಟ್ ನೀವು ಕ್ರಿಯೇಟ್ ಅಕೌಂಟ್ ಮಾಡ್ಕೊಳ್ಬೇಕು. ನೋಡಿ, ನಾವು ಫೇಕ್ ಡೀಟೇಲ್ಸ್ ತುಂಬಕ್ಕಾಗಲ್ಲ, ನಾನು ಇದನ್ನು ಹೇಳ್ತೀನಿ. ಡಿಫೆನ್ಸ್ ಜಾಬ್ಸ್ ಎಲ್ಲ ಫೇಕ್ ಡೀಟೇಲ್ಸ್ ತುಂಬಕ್ಕಾಗಲ್ಲ. ಓಕೆನಾ ಗೈಸ್, ಇದು ನಮಗೆ ಅಪ್ಲಿಕೇಶನ್ನು ತಗೊಳ್ಳೋದು ಇಲ್ಲ. ಓಕೆನಾ ಗೈಸ್, ನೇಮ್ 10th ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿದೆ ಹಂಗೆ ಹಾಕಬೇಕು. ನಿಮ್ಮ ನೇಮ್ನ ಮಾರ್ಷಲ್ ಸ್ಟೇಟಸ್ ಆವಾಗಲೇ ಕೊಟ್ಬಿಟ್ಟಿದ್ದಾರೆ ಅವರೇ, ಅನ್ಮ್ಯಾರಿಡ್ ಅಂತ. ನ್ಯಾಷನಾಲಿಟಿ ಇಂಡಿಯನ್ ಮೇಲೇ ಆಗಿರಬೇಕು. ಇಮೇಲ್ ID ಮತ್ತು ಕನ್ಫರ್ಮ್ ಇಮೇಲ್ ID ಹಾಕಿ, ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಆಮೇಲೆ ಜನ್ರೇಟ್ OTP ಆನ್ ಇಮೇಲ್ ID. ನಿಮ್ಮ ಇಮೇಲ್ ಐಡಿಗೆ ಯಾವಾಗ OTP ಬಂದಿದೆ ಇಮೇಲ್ ಐಡಿಗೆ ಹಾಕಿ. SMS ಹಾಕ್ಬಿಟ್ಟಿರ OTP SMS ಯಾವ್ದು ಬಂದಿದೆ SMS ಹಾಕಿ. ಆಮೇಲೆ ಸೈನ್ ಅಪ್ ಕೊಡಿ. ಸೈನ್ ಅಪ್ ಆದ ತಕ್ಷಣ ಲಾಗಿನ್ ಪೇಜ್ ಬರುತ್ತೆ. ಲಾಗಿನ್ ಆಗಿ ಆಮೇಲೆ ನಿಮ್ಮ ಸಿಸ್ಟಮ್ ಒಂದು ಜನ್ರೇಟ್ ಪಾಸ್ವರ್ಡ್ ಕೊಡುತ್ತೆ. ಆ ಪಾಸ್ವರ್ಡನ್ನ ಹಾಕಿ ಆಮೇಲೆ ನೀವು ನಿಮ್ಮ ಪಾಸ್ವರ್ಡ್, ನಿಮ್ಗೆ ಇಷ್ಟವಾದ ಪಾಸ್ವರ್ಡು, ಒಂದು ಕ್ಯಾಪಿಟಲ್ ಲೆಟರು ಹಾಗೂ ನಂಬರ್ಸು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಒಂದು ಹಾಕಬೇಕಾಗುತ್ತೆ.
ಒಟ್ಟು 8 ಕ್ಯಾರೆಕ್ಟರಿಂದ 16 ಕ್ಯಾರೆಕ್ಟರ್ಸ್ ಒಳಗೆ ನಿಮ್ಮ ಪಾಸ್ವರ್ಡ್ ಇರಬೇಕು. ಓಕೆನಾ ಗೈಸ್? ಇಲ್ಲಿಗೆ ಅಗ್ನಿರಾಯ್ ಸ್ಪೋರ್ಟ್ಸ್ ಇಂಟೆಕ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಕೂಡಲೇ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಮರಿಬೇಡಿ. 500 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಲೈಕ್ ಮಾಡೋದನ್ನ ಮರಿಬೇಡಿ ಗೈಸ್. ಇಲ್ಲಿಗೆ ವಿಡಿಯೋ ಮುಕ್ತಾಯವಾಗ್ತಿದೆ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ ಡೌಟ್ ಕ್ಲಿಯರ್ ಮಾಡೋ ಒಂದು ವಿಡಿಯೋ ಮಾಡ್ತೀನಿ. ಓಕೆನಾ ಗೈಸ್? ಇಲ್ಲಿಗೆ ವಿಡಿಯೋ ಮುಕ್ತಾಯವಾಗ್ತಿದೆ.